ಇವತ್ತು ನಾವಿದ್ದೀವಿ ಕೊಳ್ಳೇಗಾಲ ತಾಲೂಕಿನ ಟಗರಪುರ ಮೊಳೆಯಲ್ಲಿ ಕೂಡ ಹಲವಾರು ಉಪ್ಪಾರ ಕುಟುಂಬಗಳಿದ್ದು ಇಲ್ಲಿ ಉಪ್ಪಾರ ಕುಟುಂಬಗಳು ಪ್ರತಿ ವರ್ಷ ಭಗೀರಥ ಜಯಂತಿ ಮಾಡ್ಕೊತಾ ಬಂದರಂತೆ. ಬನ್ನಿ ಯಾವ ರೀತಿ ಸಂಘಟನೆ ಮಾಡಿದ್ದಾರೆ ಇಲ್ಲಿ ನಮ್ಮ ತಾಲೂಕು ಸಂಘದ ಗುರುಸ್ವಾಮಿ ಸರ್ ನಮ್ಮ ಜೊತೆಲಿದ್ದಾರೆ, ಕೇಳೋಣ ಸರ್. ಈ ಟಗರಪುರದಲ್ಲಿ ನಮ್ಮ ಉಪ್ಪಾರ ಸಂಘಟನೆ ಯಾವ ರೀತಿ ಮಾಡಿದ್ದೀರಾ? ನಾವು ಇಲ್ಲಿ ಎಲ್ಲ ಟೆಂಪದಲ್ಲಿ ಹಾಕೊಂಡು ಫೋಟೋನ್ನ ಮೆರವಣಿಗೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮುಂದೆ ಮನೆಗಳು ಬರ್ತಾವೆ ಇಲ್ಲಿ ಎಲ್ಲ ಒಂದು 220 ಮನೆ ಬರ್ತಾವನೆ. 220 ಮನೇಲಿ ಎಲ್ಲ ಅಚ್ಚುಕಟ್ಟಾಗಿ ನಾವು ಹಿಂಗೆ ಹಬ್ಬ ಮಾಡ್ತೀವಿ, ಅದೇ ರೀತಿ ಮಾಡ್ಕೊಂಡು ವರ್ಷ ಇದೇ ರೀತಿ ಯಾವ ಥರ ಆಚರಿಸ್ತಾರೆ ಆ ಥರ ಭಗೀರಥ ಜಯಂತಿ ಕೂಡ ಭಗೀರಥ ಜಯಂತಿನ ಮಾಡ್ತಾ ಬರ್ತಾರೆ. ಅದೇ ಥರ ಅದ್ದೂರಿಯಾಗಿ ಮಾಡ್ಕೊಂಡು ವರ್ಷ ಇದೇ ರೀತಿ ಮಾಡ್ಕೊಂಡು. ಈ ಟಗರಪುರ ಮೊಳೆಯಲ್ಲಿ ಯಾವ್ಯಾವ ವೃತ್ತಿ ಹೋಗ್ತಾರೆ ನಮ್ಮ ಉಪ್ಪಾರ ಸಮಾಜದವರು? ಏನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲ ಕೂಲಿ ಕೆಲಸನೇ, ಪ್ರತಿಯೊಂದು ಕೆಲಸನೂ ಮಾಡ್ತಾರೆ. ನಾವು ಕೂಲಿ ಕೆಲಸನೇ ಮಾಡೋದು, ಪ್ರತಿಯೊಬ್ಬರು ಅದೇ ಕೆಲಸ, ಕೂಲಿ ಕೆಲಸ. ಈ ಕೊಳ್ಳೇಗಾಲದಲ್ಲಿ ಎಲ್ಲ ಭಗೀರಥ ಜಯಂತಿ ಆಚರಿಸಿದ್ರೆ ನಿಮ್ಮ ಗ್ರಾಮದಿಂದ ಎಲ್ಲ ಕೂಡ ನೀವು ಭಾಗವಹಿಸ್ತಾ ಇದ್ದೀವಿ. ನಾವು ಅಲ್ಲಿಗೆ ಹೋಗ್ತೀವಿ. ಇವಾಗ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದಾರೆ, ಸ್ವಲ್ಪ ಏನೋ ಅಂದ್ಬಿಟ್ಟು ಅದಕ್ಕೆ ಒಂದು 2 ವರ್ಷದಿಂದವೇ ಊರಲ್ಲೇ ಮಾಡ್ಕೊತಾ ಇದ್ದೀನಿ. ಹೌದಾ? ಈಗ ನಮ್ಮ ಸಮಾಜನ SC ST ಮೀಸಲಾತಿ ಸೇರಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಅದು ಸೇರಿಸಲೇಬೇಕು. ನಾವು ಹೋರಾಟ ಮಾಡಿ ಎಲ್ಲಿ ಗಂಟನೂ ಹೋರಾಟನೇ ಆಗಲಿ, ಹೋರಾಟ ಮಾಡ್ಕೊಂಡು ಅದೇ ಥರ ನಮ್ಮ ಎಲ್ಲರಿಗೂ ಅದೇ ರೀತಿ ಮೀಸಲಾತಿ ಬೇಕು ಅಂತ ಮೀಸಲಾತಿ ಬೇಕು. ಉಪ್ಪಾರ ಅಭಿವೃದ್ಧಿ ನಿಗಮ ಮಾಡಿದ್ರಲ್ಲ, ಅದರಿಂದ ಮತ್ತೆ ಏನೇನು ಅನುಕೂಲತೆ, ಏನಾರ ಸೌಲಭ್ಯಗಳು ಕಡಿಮೆ ಆದ್ವಾ ಅಥವಾ ನೀವೇನೋ ಅನುದಾನ ತಗೊಂಡ್ರ ಅಥವಾ ನಮಗೆ ಅನುದಾನ ಕಡಿಮೆ ಆಯ್ತಾ? ಏನೂ ಇಲ್ಲ, ಏನು ಕೊಟ್ಟೇ ಇಲ್ಲ ಅನುದಾನ, ಏನು ನಡೆದೂ ಇಲ್ಲ, ಯಾವ ಕೆಲಸಗಳು ಆಗೇ ಇಲ್ಲ. ಮುಂದಕ್ಕೆ ಯಾರು ನಡೆದ ಏನೋ ನೋಡೋಣ, ಹೆಚ್ಚಿನ ಅನುದಾನ ಕೊಡ್ರಿ ಅಂತ ಕೊಡಿ ಅಂತ ನಾವು ಸರ್ಕಾರಕ್ಕೆ. ಓಕೆ.